ಯಾಕೆ ಅಷ್ಟು ಸಮೃದ್ಧವಾಗಿ ಆ ಪ್ರಿಯಾಲ ಅನ್ನೋ ಜಾತಿಯ ವೃಕ್ಷ ಹೂವನ್ನ ಬಿಡತ್ತೆ ಅಂತ ಹೇಳಿದರೆ, ಈ ಕಿನ್ನರ ಸ್ತ್ರೀಯರಿಗೆ ಅಥವಾ ಕೋಗಿಲೆ, ಗಿಣಿ ಇವೇ ಮೊದಲಾದಂತ ಪಕ್ಷಿಗಳಿಗೆ ಸ್ವಲ್ಪ ಗರ್ವ ಇರತ್ತಂತೆ. ಯಾವ ರೀತಿಯ ಗರ್ವ? ನನ್ನಷ್ಟು ಸುಂದರವಾದ ಕಂಠ ಭಗವಂತ ಜಗತ್ತಿನಲ್ಲಿ ಯಾರಿಗೂ ಕೂಡ ಕೊಟ್ಟಿಲ್ಲ. ಅದಕ್ಕೋಸ್ಕರ ಇವರ ಆ ಒಂದು ಗರ್ವವನ್ನ, ಅಹಂಕಾರವನ್ನ ಖಂಡಿಸೋದಕ್ಕೋಸ್ಕರವೋ ಏನೋ, ಕಡಿಮೆ ಮಾಡೋದಕ್ಕೋಸ್ಕರವೋ ಏನೋ, ಆ ವೃಕ್ಷ ಏನು ಮಾಡ್ತು ಅಂತ ಹೇಳಿದ್ರೆ, ತಕ್ಕಡಕ್ಕೆ ಸಮೃದ್ಧವಾಗಿ ಹೂವನ್ನ ಬಿಟ್ಟು ನಿಮಗಿಂತಲೂ ಕೂಡ ನಾನು ಚೆನ್ನಾಗಿ ಪ್ರತಿಕ್ರಿಯೆಯನ್ನ ಕೊಡ್ತೇನೆ ಅನ್ನೋದನ್ನ ಈ ಶ್ಲೋಕದಲ್ಲಿ ವರ್ಣನೆಯನ್ನ ಮಾಡ್ತಾರೆ. ಹಾಗೆ ಈ ಪ್ರಿಯಾಲ ವೃಕ್ಷ ಪುಷ್ಪವೃಷ್ಟಿ ಮಾಡೋದಕ್ಕೋಸ್ಕರವೋ ಏನೋ ಹೂವನ್ನ ಬಿಡ್ತು ಈ ವೃಕ್ಷ ಅನ್ನೋದನ್ನ ಕವಿಗಳು ಇಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದೆ ತಿಲಕ ವೃಕ್ಷದ ವರ್ಣನೆಯನ್ನೇ ಇನ್ನೊಂದು ಬಾರಿ ವರ್ಣನೆಯನ್ನ ಮಾಡಲಿಕ್ಕೆ, ಇನ್ನೊಂದು ರೀತಿಯಿಂದ ವರ್ಣನೆಯನ್ನ ಮಾಡಲಿಕ್ಕೆ ಕವಿಗಳು ಉದ್ಯುಕ್ತರಾಗ್ತಾ ಇದ್ದಾರೆ. ಕುವಲಯದಲ ನೀಲಲೋಚನಾನಾಂ ತನುರುಚಿ ಮೀಕ್ಷಿತೋಂಗನಾಭಿಃ ತಿಲಕ ತರುರುದಗ್ರಸೂನಜಾಲೈರ್ದಶ ಶತಲೋಚನತಾಮವಾಪನೂನಂ. ಆ ಶ್ಲೋಕದಲ್ಲಿ ವರ್ಣನೆಯನ್ನ ಮಾಡಿದಂತೆ ಸ್ತ್ರೀಯರು ತಿಲಕ ವೃಕ್ಷವನ್ನ ನೋಡಿದಾಗ ಇಡೀ ತನ್ನ ಮೈ ತುಂಬಾ ಹೂ ಬಿಟ್ಟುಕೊಂಡು ಬಿಡ್ತು ಅಂತ. ಯಾಕೆ ಅಂತ ಹೇಳಿದ್ರೆ, ಆ ಅಂಗನೆಯರ ದೇಹ ಕಾಂತಿ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಇರತ್ತೆ. ಕಾಲಿನ ಬೆರಳಿನ ಹತ್ತಿರ ಒಂದು, ಕಾಲು ಒಂದು ರೀತಿ, ತೊಡೆ ಒಂದು ರೀತಿ, ಸೊಂಟ ಒಂದು ರೀತಿ, ಅದರ ಮೇಲ್ಭಾಗ ಇನ್ನೊಂದು ರೀತಿ, ಮುಖದ ಸೌಂದರ್ಯ ಇನ್ನೊಂದು ರೀತಿಯಾಗಿರುತ್ತೆ. ಇಡೀ ದೇಹದ ಸೌಂದರ್ಯ ಒಂದೇ ರೀತಿಯಾಗಿ ಸ್ತ್ರೀಯರದ್ದು ಇರೋದಿಲ್ಲ. ಈ ಕಾರಣಕ್ಕೋಸ್ಕರ ಆ ತಿಲಕ ವೃಕ್ಷಗಳು ನೋಡ್ತಾವೆ, ಯಾವುದೋ ಎರಡು ಕಣ್ಣುಗಳಿಂದ ಇಡೀ ವೃಕ್ಷದಲ್ಲಿ ಎರಡೇ ಎರಡು ಹೂಗಳನ್ನ ಬಿಟ್ಟು ಆ ಎರಡು ಕಣ್ಣುಗಳಿಂದ ಈ ಅಂಗನೆಯರ ದೇಹದ ಅನೇಕ ತರಹದ ಸೌಂದರ್ಯವನ್ನ ನಮ್ಮಿಂದ ಅನುಭವಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಇಡೀ ದೇಹದ ತುಂಬ ಪೂರ್ತಿ ಕಣ್ಣುಗಳನ್ನು ಬಿಟ್ಟು ಅವರ ದೇಹದ ಸೌಂದರ್ಯವನ್ನ ಮನ ತೃಪ್ತಿ ಆಗುವಂತೆ, ಇಡೀ ಮನಸ್ಸಿಗೆ ಸಂಪೂರ್ಣ ಸಂತೋಷ ಆಗುವಂತೆ ಅನುಭವಿಸೋಣ ಅನ್ನೋ ಕಾರಣದಿಂದ ಆ ತಿಲಕ ವೃಕ್ಷಗಳು ಹೂವನ್ನ ಬಿಟ್ಟಿದ್ದಾವೋ ಏನೋ ಅಂತ ಹೇಳಿ ಆ ಕವಿಗಳು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಪ್ರಿಯಾಲ ಅನ್ನೋ ಜಾತಿಯ ಒಂದು ವೃಕ್ಷ, ಆ ವೃಕ್ಷದ ಒಂದು ದೋಹದವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಶುಕಪಿಕಕಲಕಂಠ ಕಿನ್ನರ ಸ್ತ್ರೀ ಸ್ಮಯ ಹರ ವಿಸ್ಮಯ ಗಾನಮಾಯತಾಕ್ಷ್ಯಾಃ ಸಕುತುಕಮುಪಕರ್ಣ್ಯ ಸಮ್ಮವೇದ ಪ್ರಸವಕುಲಂ ಪ್ರವವರ್ಷ ಕಿಂ ಪ್ರಿಯಾಲಃ.
ಪ್ರಿಯಾಲ ಅನ್ನೋ ಒಂದು ಜಾತಿಯ ಒಂದು ವೃಕ್ಷ, ಅದು ಕೂಡ ಹೂವನ್ನ ಬಿಡತ್ತಂತೆ. ಆ ಹೂ ಹೇಗೆ ಬಿಡತ್ತೆ ಪ್ರಿಯಾಲ ವೃಕ್ಷದಲ್ಲಿ ಅಂತ ಕೇಳಿದ್ರೆ ಕವಿಗಳು ಹೇಳ್ತಾ ಇದ್ದಾರೆ, ಶುಕ ಪಿಕ ಕಲ ಕಂಠ ಕಿನ್ನರ ಸ್ತ್ರೀ. ಶುಕ ಅಂದ್ರೆ ಗಿಣಿ, ಪಿಕ ಕೋಗಿಲೆ, ಕಲ ಅಂದರೆ ಪಾರಿವಾಳ. ಗಿಣಿಮರಿ, ಕೋಗಿಲೆ, ಪಾರಿವಾಳ, ಹಾಗೆ ಕಿನ್ನರ ಸ್ತ್ರೀ, ಕಿನ್ನರ ಸ್ತ್ರೀಯರು ಇವರೇನಾದರೂ ಕೂಡ ಬಂದು ಆ ಪ್ರಿಯಾಲ ವೃಕ್ಷದ ಸಮೀಪದಲ್ಲಿ ನಿಂತು ಹಾಡಿದರೆ ಆಗ ಆ ವೃಕ್ಷಗಳು ತಕ್ಷಣಕ್ಕೆ ಹೂವನ್ನ ಸಮೃದ್ಧವಾಗಿ ಬಿಡ್ತಾವೆ ಅಂತ ದೋಹದ ಶಾಸ್ತ್ರದ ಪ್ರಸಿದ್ಧಿ. ಆದರೆ ಕವಿಗಳು ಹೇಳ್ತಾ ಇದ್ದಾರೆ, ಯಾಕೆ ಅಷ್ಟು ಸಮೃದ್ಧವಾಗಿ ಆ ಪ್ರಿಯಾಲ ಅನ್ನೋ ಜಾತಿಯ ವೃಕ್ಷ ಹೂವನ್ನ ಬಿಡತ್ತೆ ಅಂತ ಹೇಳಿದರೆ, ಈ ಕಿನ್ನರ ಸ್ತ್ರೀಯರಿಗೆ ಅಥವಾ ಕೋಗಿಲೆ, ಗಿಣಿ ಇವೇ ಮೊದಲಾದಂತ ಪಕ್ಷಿಗಳಿಗೆ ಸ್ವಲ್ಪ ಗರ್ವ ಇರತ್ತಂತೆ. ಯಾವ ರೀತಿಯ ಗರ್ವ? ನನ್ನಷ್ಟು ಸುಂದರವಾದ ಕಂಠ ಭಗವಂತ ಜಗತ್ತಿನಲ್ಲಿ ಯಾರಿಗೂ ಕೂಡ ಕೊಟ್ಟಿಲ್ಲ. ಅದಕ್ಕೋಸ್ಕರ ಇವರ ಆ ಒಂದು ಗರ್ವವನ್ನ, ಅಹಂಕಾರವನ್ನ ಖಂಡಿಸೋದಕ್ಕೋಸ್ಕರವೋ ಏನೋ, ಕಡಿಮೆ ಮಾಡೋದಕ್ಕೋಸ್ಕರವೋ ಏನೋ ಆ ವೃಕ್ಷ ಏನು ಮಾಡ್ತು ಅಂತ ಹೇಳಿದ್ರೆ ತಕ್ಷಣಕ್ಕೆ ಸಮೃದ್ಧವಾಗಿ ಹೂವನ್ನ ಬಿಟ್ಟು ನಿಮಗಿಂತಲೂ ಕೂಡ ನಾನು ಚೆನ್ನಾಗಿ ಪ್ರತಿಕ್ರಿಯೆಯನ್ನ ಕೊಡ್ತೇನೆ ಅನ್ನೋದನ್ನ ಈ ಶ್ಲೋಕದಲ್ಲಿ ವರ್ಣನೆಯನ್ನ ಮಾಡ್ತಾರೆ. ಹಾಗೆ ಈ ಪ್ರಿಯಾಲ ವೃಕ್ಷ ಪುಷ್ಪವೃಷ್ಟಿ ಮಾಡೋದಕ್ಕೋಸ್ಕರವೋ ಏನೋ ಹೂವನ್ನ ಬಿಡ್ತು ಈ ವೃಕ್ಷ ಅನ್ನೋದನ್ನ ಕವಿಗಳು ಇಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಶ್ಲೋಕದಲ್ಲಿ ಅಲಂಕಾರ ಶಾಸ್ತ್ರದಂತೆ ಉತ್ಪ್ರೇಕ್ಷೆಯನ್ನ ಮಾಡಿದ್ದು ಆ ಕಾರಣದಿಂದ ಈ ಶ್ಲೋಕದಲ್ಲಿ ಉತ್ಪ್ರೇಕ್ಷಾಲಂಕಾರವು ಕೂಡ ನಾವು ಇದರಲ್ಲಿ ಗಮನಿಸಬಹುದು ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಅಶೋಕ ವೃಕ್ಷದ ದೋಹದವನ್ನ ಒಂದು ರೀತಿಯಾಗಿ ಕವಿಗಳು ಮಾಡಿದ್ದಾರೆ. ಈ ಶ್ಲೋಕದಲ್ಲಿ ಇನ್ನೊಂದು ರೀತಿಯಾಗಿ ವರ್ಣನೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಅಶೋಕ ವೃಕ್ಷಾಃ ಕಮಲೇಕ್ಷಣಾನಾಂ ಮನೋಜ್ಞಪಾದಾಂಬುಜತಾಡನೇನ ಉಲ್ಲಾಸಮಾಪುಃ ಸಹಸಾ ತದಾನೀಂ ಯಥೈವ ಲೀಲಾ ಕಮಲೈರ್ಯುವಾನಃ. ಈ ಸುಂದರ ಸ್ತ್ರೀಯರು ತಮ್ಮ ಗಂಡನಿಗೆ ಸಂತೋಷವನ್ನ ಉಂಟು ಮಾಡೋದಕ್ಕೋಸ್ಕರ ಅನೇಕ ಉಪಾಯಗಳನ್ನ ಹುಡುಕ್ತಾ ಇರ್ತಾರೆ. ಅದರಲ್ಲಿ ಒಂದು ಉಪಾಯ ಕಮಲದ ಹೂ. ಆ ಕಮಲದ ಹೂವನ್ನ ಹಿಡಿದುಕೊಂಡು ಆ ಕಮಲದ ಹೂವಿಂದ ತನ್ನ ಪ್ರೀತಿ ಪಾತ್ರನಿಗೆ ಹೊಡೆದಾಗ, ಸ್ಪರ್ಶ ಮಾಡಿದಾಗ ಆ ಹುಡುಗ, ಆ ತರುಣ ಅತ್ಯಂತ ಸಂತೋಷವನ್ನ ಪಡ್ತಾನಂತೆ. ಹಾಗೆ ಈ ಕಮಲಾಕ್ಷಿ ಅಂದರೆ ಸುಂದರಿಯಾದ ತರುಣಿ ತನ್ನ ಪಾದದಿಂದ, ತನ್ನ ಮೃದುವಾದ ಕಮಲಕ್ಕಿಂತಲೂ ಕೂಡ ಅತ್ಯಂತ ಮೃದುವಾದಂತಹ ಯಾವ ಪಾದ ಇದೆ ಆ ಪಾದದ ಸ್ಪರ್ಶವನ್ನ ಅಶೋಕ ವೃಕ್ಷಕ್ಕೆ ಮಾಡಿಸಿದಾಗ ತಕ್ಷಣಕ್ಕೆ ಆ ಅಶೋಕ ವೃಕ್ಷಗಳು ನಗ್ತಾ 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 ಇದ್ದಾವೋ ಏನೋ ಅನ್ನುವಂತೆ ಇಡೀ ವೃಕ್ಷದ ತುಂಬಾ ಹೂಗಳನ್ನು ಬಿಟ್ಟುಬಿಡುವಂತೆ ಆ ಅಶೋಕ ವೃಕ್ಷ. ಅದರಿಂದ ದೋಹದ ಶಾಸ್ತ್ರದಲ್ಲಿ ಅಶೋಕ ವೃಕ್ಷಕ್ಕೆ ಯಾವ ಸುಂದರಿ ಸ್ತ್ರೀಯ ಪಾದ ಸ್ಪರ್ಶ ಆಗತ್ತೋ ಆ ಸಂದರ್ಭದಲ್ಲಿ ಆ ಅಶೋಕ ವೃಕ್ಷ ಸಂತೋಷಗೊಂಡು ಹೂವನ್ನು ಬಿಡ್ತಾವೆ ಅಂತ ದೋಹದ ಶಾಸ್ತ್ರದ ಒಂದು ಪ್ರಸಿದ್ಧಿ. ಈ ಕಾರಣದಿಂದ
ಅದಕ್ಕೆ ಅಶೋಕ ಅನ್ನೋ ಹೆಸರು ಕೂಡ ಸಾರ್ಥಕ. ಯಾಕೆ? ಸುಂದರಿಯ ಸ್ತ್ರೀಯ ಪಾದ ಸ್ಪರ್ಶ ಆ ವೃಕ್ಷಕ್ಕೆ ಶೋಕದಾಯಕ ಅಲ್ಲ, ಹೊರತು ಅಶೋಕದಾಯಕ. ಅಶೋಕ ಅನ್ನೋ ಶಬ್ದಕ್ಕೆ ಸುಖ ಅಂತ ಅರ್ಥ. ಆದ್ದರಿಂದ ಸುಖವನ್ನೇ ಆ ವೃಕ್ಷಗಳು ಕೊಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ಆ ವೃಕ್ಷಕ್ಕೆ ಅಶೋಕ ವೃಕ್ಷ ಅನ್ನೋ ಹೆಸರು ಸಾರ್ಥಕವಾಯಿತು ಅನ್ನೋದನ್ನ ಕವಿಗಳು ಇಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಕುರಬಕ ಅನ್ನೋ ಜಾತಿಯ ವೃಕ್ಷವನ್ನೇ ಇನ್ನೊಂದು ರೀತಿಯಾಗಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. भुजालताभिस्तरुणे जनानां मुदान्वितानां परिरम्भणेन आगाद्विकासं कुरुवोऽपि पश्चान्नदत् द्विरेफैः सुरवो बभूव. ಲಲನೆಯರು, ಸುಂದರ ಸ್ತ್ರೀಯರು ಯಾರಿದ್ದಾರೋ, ಉತ್ತಮವಾದ ದೇಹವನ್ನ ಹೊಂದಿದಂತಹ ಯಾವ ಆ ಸುಂದರಿ ಸ್ತ್ರೀ ಇದ್ದಾರೋ ಅವರೆಲ್ಲರೂ ಕೂಡ ಕುರಬಕ ವೃಕ್ಷವನ್ನ ಆಲಿಂಗನ ಮಾಡ್ಕೋತಾರಂತೆ. ಅವಾಗ ಆ ವೃಕ್ಷಗಳು ಹೂವನ್ನ ಬಿಡ್ತಾವೆ. ಪರಿರಂಭಣೇನ ಕುರವಃ ಅಪಿ ವಿಕಾಸಮಗ. ಯುವತಿಯರ ಆ ಭುಜಗಳ ಅಲಿಂಗನ ಯಾವಾಗ ಆ ವೃಕ್ಷಗಳಿಗೆ ಸಿಗತ್ತೋ ತಕ್ಷಣವೇ ಆ ವೃಕ್ಷಗಳು ಹೂವನ್ನು ಬಿಡ್ತಾವೆ ಅನ್ನೋದನ್ನ ಹೇಳ್ತಾ ಇದೆ. ಹೇಗಿದೆ? ಆಮೇಲೆ ಏನಾಗತ್ತೆ? ಈ ಕುರಬಕ ವೃಕ್ಷ ಹೂ ಬಿಡೋದಕ್ಕಿಂತ ಮುಂಚೆ ಆ ದುಂಬಿಗಳು ಆ ವೃಕ್ಷದ ಸಮೀಪಕ್ಕೆ ಬಂದು ಕುರವ ಕೆಟ್ಟ ಧ್ವನಿಗಳಿಂದ ಪೀಡಿಸ್ತಾ ಇದ್ವು. ಅದೇ ಯಾವಾಗ ಆ ವೃಕ್ಷಗಳಲ್ಲಿ ಹೂ ಬಿಡ್ತೋ ಆ ಕುರವ ಆಗದೇನೆ ಸುರವ ಆಯಿತು. ಸುರವ ಅನ್ನೋ ಶಬ್ದಕ್ಕೆ ಅರ್ಥ ಉತ್ತಮವಾದಂತ ಧ್ವನಿ ಆ ಸಂದರ್ಭದಲ್ಲಿ ಉಂಟಾಯಿತು. ಹೀಗೆ ವಾಸ್ತವಿಕವಾಗಿ ಮೇಲ್ನೋಟಕ್ಕೆ ಕೆಟ್ಟ ಧ್ವನಿ ಒಳ್ಳೆ ಧ್ವನಿ ಅಂತ ಹೇಳಿ ವಿರೋಧಗಳ ಆಭಾಸ ಇಲ್ಲಿ ಮೇಲ್ನೋಟಕ್ಕೆ ನಮಗೆ ತೋರುತ್ತೆ. ಆದರೆ ಇಲ್ಲಿ ಆ ವಿರೋಧ ಅನ್ನೋದು ಇಲ್ಲ. ಯಾಕೆ? ಕುರವಗಳಾಗಿದ್ದ ಆ ವೃಕ್ಷಗಳು ಸುರವಗಳಾಯ್ತು ಅಂತ ಹೇಳಿದ್ರೆ, ಸುರವ ಅಂದ್ರೆ ದುಂಬಿಗಳ ಒಳ್ಳೆ ಧ್ವನಿ ಆ ಸಂದರ್ಭದಲ್ಲಿ ಅಲ್ಲಿ ಉಂಟಾಯಿತು ಅಂತ ಹೇಳಿರೋ ಕಾರಣದಿಂದ ಆಭಾಸತ್ವೇ ವಿರೋಧಸ್ಯ ವಿರೋಧಾಭಾಸ ಇಷ್ಯತೆ ವಿನಾಪಿ ತನ್ವಿ ಹಾರೇಣ ಭಕ್ಷೋಜೌ ತವ ಹಾರಿಣವು ಅಂತ ಹೇಳಿರುವಂತೆ ಮೇಲ್ನೋಟಕ್ಕೆ ವಿರೋಧ ತೋರಿದರೂ ಕೂಡ ಆ ವಿರೋಧವನ್ನ ಈ ರೀತಿಯಾಗಿ ಪರಿಹಾರ ಮಾಡಲಿಕ್ಕೆ ಬರುತ್ತೆ ಅನ್ನೋ ಕಾರಣದಿಂದ ಈ ಶ್ಲೋಕದಲ್ಲಿ ವಿರೋಧಾಭಾಸ ಅಲಂಕಾರವನ್ನು ಕೂಡ ಕವಿಗಳು ಇಟ್ಟು ಆ ಕುರಬಕ ವೃಕ್ಷದ ಒಂದು ದೋಹದವನ್ನ ಇನ್ನೊಂದು ರೀತಿಯಿಂದ ವರ್ಣನೆಯನ್ನ ಮಾಡಿದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಬಕುಲ ವೃಕ್ಷದ ದೋಹದವನ್ನ ಇನ್ನೊಂದು ರೀತಿಯಿಂದ ವರ್ಣನೆ ಮಾಡಲಿಕ್ಕೆ ಕವಿಗಳು ಆರಂಭ ಮಾಡ್ತಾ ಇದ್ದಾರೆ. ಚಂದ್ರಾನನಾನಾಂ ಶಫರೇಕ್ಷಣಾನಾಂ ಕುಂಭಸ್ತನೀನಾಂ ಕುಟಿಲಾಲಕಾನಾಂ ವಿಕಾಸಿನೀನಾಂ ದ್ಯುತಿಮಾಲಲಂಬೆ ಗಂಧೂರ್ ಶಶೀದೋರ್ಬಕುಲೋ ವಸೇಕಾತ್. ಚಂದ್ರಾನನಾನಾಂ ಆ ಸ್ತ್ರೀಯರ ಮುಖ ಯಾವ ರೀತಿಯ ಇತ್ತು? ಚಂದ್ರನ ಮುಖವೇ, ಚಂದ್ರನ ಕಾಂತಿಯೇ ಈ ಸುಂದರಿ ಸ್ತ್ರೀಯರ ಮುಖದ ಮುಂದೆ ಸೋಲನ್ನ ಹೊಂದತ್ತೋ ಏನೋ. ಶಫರೆ ಕಣಾನಾಂ ಇವರ ಕಣ್ಣುಗಳೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ
ಶಫರ ಅನ್ನೋ ಶಬ್ದಕ್ಕೆ ಸಂಸ್ಕೃತ ಸಾಹಿತ್ಯದಲ್ಲಿ ಮೀನು ಅಂತ ಅರ್ಥ. ಕೇವಲ ಮತ್ಸ್ಯ ಅನ್ನೋ ಶಬ್ದ ಮಾತ್ರ ಮೀನನ್ನ ಹೇಳುವಂತಹದ್ದಲ್ಲ, ಅದಕ್ಕೆ ಅನೇಕ ಪರ್ಯಾಯ ಶಬ್ದಗಳು ಅಮರಕೋಶವೇ ಮೊದಲಾದಂತಹ ಗ್ರಂಥಗಳಲ್ಲಿ ನಾವು ನೋಡಬಹುದು. ಆದ್ದರಿಂದ ಶಫರ ಅನ್ನೋ ಶಬ್ದಕ್ಕೆ ಮೀನು. ನೋಡಿ, ಮೀನಿನ ಕಣ್ಣು ತುಂಬಾ ಉದ್ದವಾಗಿರತ್ತಂತೆ. ಆ ಮೀನಿನ ಕಣ್ಣು ಯಾವ ರೀತಿಯ ಉದ್ದವಾಗಿರುತ್ತೋ ಅದರಂತೆ ಈ ಸುಂದರಿಯ ಕಣ್ಣು ಕೂಡ ಅಷ್ಟೇ ಉದ್ದ ಆಗಿರುತ್ತೆ. ಕುಂಭಸ್ತನೀನಾಂ ಕುಟಿಲಾಲಕಾನಾಂ, ಆ ಸ್ತ್ರೀಯರ ಸ್ತನಗಳು ಯಾವ ರೀತಿಯ ಇದ್ದಾವೆ? ಘಟ ಮಡಿಕೆಯಂತೆ ದೊಡ್ಡ ದೊಡ್ಡದಾಗಿ ಆ ಸ್ತ್ರೀಯರ ಸ್ತನಗಳೆಲ್ಲವೂ ಕೂಡ ಇದ್ದಾವೆ. ಕೂದಲುಗಳು ಹೇಗಿದೆ? ಕುಟಿಲಾಲಕಾನಾಂ, ಗುಂಗುರು ಗುಂಗರು ಕೂದಲುಗಳು ಆ ಸುಂದರಿಯ ಸ್ತ್ರೀಯರ ತಲೆಯಲ್ಲಿ ಶೋಭಿಸ್ತಾ ಇದೆ. ಇಂಥ ಆ ಸುಂದರಿಯರ ಬಾಯಲ್ಲಿ ಮದ್ಯವನ್ನ ಪಾನ ಮಾಡಿದಾಗ ಆ ಮದ್ಯಪಾನವನ್ನ, ಯಾವ ಮದ್ಯವನ್ನ ಕುಡಿತಾ ಇದ್ರೋ ಆ ಮದ್ಯವನ್ನ ಈ ಬಕುಲ ವೃಕ್ಷದ ಮೇಲೆ ಸೇಚನ ಮಾಡಿದರೆ, ಸಿಡಿಸಿದಾಗ ಆಗ ಈ ಬಕುಲ ವೃಕ್ಷ ಏನು ಮಾಡಿತು ಅಂತ ಹೇಳಿದ್ರೆ ಕಾಂತಿಯನ್ನ ಧರಿಸ್ತು. ದ್ಯುತಿಂ ಆಲಲಂಬೆ, ದ್ಯುತಿ ಅನ್ನೋ ಶಬ್ದಕ್ಕೆ ಕಾಂತಿ, ಕಾಂತಿಯನ್ನ ಧರಿಸ್ತು. ಯಾಕೆ ಕಾಂತಿ? ಎಂಥ ಕಾಂತಿ ಅಂತ ಹೇಳಿದ್ರೆ, ಮನುಷ್ಯರ ಕಾಂತಿ ಅಂತ ಹೇಳಿದ್ರೆ ಮುಖ ತೊಳೆದುಕೊಂಡು ಬಂದು ಒಳ್ಳೆ ಅನೇಕ ತರಹದ ಆ ಕ್ರೀಮ್ಗಳನ್ನ, ಪೌಡರ್ಗಳನ್ನ ಹಚ್ಚಿಕೊಂಡು ಆ ತರಹದ ಆರ್ಟಿಫಿಷಿಯಲ್ ಆಗಿರ್ತಕ್ಕಂತಹ ಕಾಂತಿಯನ್ನ ಆ ವೃಕ್ಷ ಕುಂತು ಅಂತ ಅರ್ಥ ಅಲ್ಲ. ಈ ಬಕುಲ ವೃಕ್ಷ ಆ ಮದ್ಯ ಸೇಚನದಿಂದ ಸಹಜವಾಗಿ ಕಾಂತಿಯನ್ನ ಧರಿಸ್ತು ಅಂತ ಹೇಳಿದ್ರೆ ಇಡೀ ವೃಕ್ಷದ ತುಂಬ ಹೂವನ್ನ ಬಿಟ್ಟು ತನ್ನ ವೃಕ್ಷದ ಕಾಂತಿಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ತು ಅನ್ನೋದನ್ನ ಕವಿಗಳು ಇಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ತಿಲಕ ವೃಕ್ಷದ ದೋಹದವನ್ನೇ ಮೂರನೇ ಬಾರಿ ವರ್ಣನೆಯನ್ನ ಇನ್ನೊಂದು ರೀತಿಯಿಂದ ಆ ಕವಿಗಳು ಮಾಡ್ತಾ ಇದ್ದಾರೆ. आलोकनादायतलोचनानां मधुधतानां प्रकटानुरागं दधार शोभां तिलकद्रुमाणां पालिः सभृङ्गैः स्तबकैरिदानीम्. ಮದೋದ್ಧತಾನಾಂ, ಯೌವನದಿಂದ ಆ ಸ್ತ್ರೀಯರ ದೇಹ ಮದದಿಂದ ಉಬ್ಬಿ ಹೋಗಿಬಿಟ್ಟಿದೆ, ಕೊಬ್ಬಿದೆ. ಮತ್ತೆ ಆ ಯತಲೋಚನಾನಾಂ, ಅವರ ಕಣ್ಣುಗಳಾದರೂ ಕೂಡ ಹೇಗಿದೆ? ಕಳೆದ ಶ್ಲೋಕದಲ್ಲಿ ವರ್ಣನೆ ಮಾಡಿದಂತೆ ಮೀನಿನ ಕಣ್ಣು ಎಷ್ಟು ವಿಶಾಲವಾಗಿ ಉದ್ದವಾಗಿ ಹರಡಿರತ್ತೋ ಅಷ್ಟೇ ವಿಶಾಲವಾಗಿ ಆ ಸುಂದರಿಯರ ಕಣ್ಣುಗಳು ಕೂಡ ಹರಡಿದ್ದಾವೆ. ಅಂಥ ಸುಂದರಿ ಸ್ತ್ರೀಯರು ಅತ್ಯಂತ ಸ್ನೇಹಪೂರ್ವಕವಾಗಿ, ಪ್ರೇಮಪೂರ್ವಕವಾಗಿ ಆ ತಿಲಕ ವೃಕ್ಷಗಳ ಸಾಲನ್ನ ವಯ್ಯಾರದಿಂದ ನೋಡ್ಲಿಕ್ಕೆ ಆರಂಭ ಮಾಡ್ತಾರಂತೆ ಅವರು. ಯಾವಾಗ ಈ ಸ್ತ್ರೀಯರು ವಯ್ಯಾರದಿಂದ ಆ ವೃಕ್ಷಗಳನ್ನ ನೋಡ್ಲಿಕ್ಕೆ ಆರಂಭ ಮಾಡಿದವೋ ತಕ್ಷಣಕ್ಕೆ ಆ ತಿಲಕ ವೃಕ್ಷಗಳು ಸಾಲು ಸಾಲಾಗಿ ಹೂವುಗಳನ್ನ ಧರಿಸಲಿಕ್ಕೆ ಆರಂಭ ಮಾಡಿದವು. ಹೂವಿನ ಗೊಂಚಲಗಳನ್ನೇ ಧರಿಸಿ ಆ ನಿಂತು ಬಿಡ್ತಾವಂತೆ ಆ ವೃಕ್ಷಗಳೆಲ್ಲವೂ ಕೂಡ. ಹೇಗಿದೆ ಅದು? ಸಭೃಂಗೈ ಸ್ತವಕೈ ಶೋಭಾಂದಧಾರ, ಅಂದರೆ ಆ ಹೂವಿನ ಗೊಂಚಲಿನಲ್ಲಿ ಅನೇಕ ತರಹದ ದುಂಬಿಗಳು ಗುಯಿ ಅಂತ ಹೇಳಿ ತನ್ನ ಧ್ವನಿಯನ್ನ ಉಂಟು ಮಾಡಲಿಕ್ಕೆ ಆರಂಭ ಮಾಡ್ತಾವೆ. ಆ ಸಂದರ್ಭದಲ್ಲಿ ಆ ಸುಂದರ ಸ್ತ್ರೀಯರ ಶೋಭೆಯನ್ನೇ, ಕಾಂತಿಯನ್ನೇ ಆ ವೃಕ್ಷಗಳೆಲ್ಲವೂ ಕೂಡ ಧರಿಸ್ತು. ಅಂದ್ರೆ ಮುಂದೆ ಆ ಹೂವಿನ ಗೊಂಚಲುಗಳಲ್ಲಿ
ಕಪ್ಪಾದ ದುಂಬಿಗಳು ಬಂದು ಕುತ್ಕೊಂಡಾಗ ಯಾವ ರೀತಿ ಇತ್ತು ಅನ್ನೋದನ್ನ ಕವಿಗಳು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಇಡೀ ವೃಕ್ಷದ ತುಂಬ ಹೂ ಬಿಡತ್ತೆ. ಬಿಟ್ಟಾಗ ಆ ವೃಕ್ಷಗಳಲ್ಲಿ ದುಂಬಿಗಳೆಲ್ಲವೂ ಕೂಡ ಬರ್ತಾವೆ. ದುಂಬಿಗಳು ಬಂದು ಗುಯ್ ಅಂತ ಗುಯ್ ಗುಡ್ತಿರೋದನ್ನ ಕೇಳಿದಾಗ ಕವಿಗಳಿಗೆ ಅನಿಸ್ತಾ ಇದೆ, ಆ ಸುಂದರಿಯರೇ, ಆ ಕೋಮಲಾಂಗಿಯರೇ, ಮದದಿಂದ ದೇಹವನ್ನ ಪೂರ್ತಿ ತುಂಬಿಕೊಂಡಂತಹ ಯಾವ ಸ್ತ್ರೀಯರು ಇದ್ದಾರೆ, ಆ ಸ್ತ್ರೀಯರೇ ಆ ಹೂವಿನ ಹತ್ತಿರ ಬಂದು ಮೆಲ್ಲನೆ ಹಾಡನ್ನ ಹಾಡ್ತಾ ಇದ್ದಾರೋ ಏನೋ ಅಂತ ಅನಿಸ್ತಾ ಇದೆ ಅಂತ ಹೇಳಿ ಆ ಕವಿಗಳು ಇಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಪ್ರಿಯಾಲ ಅನ್ನೋ ಜಾತಿಯ ವೃಕ್ಷದ ದೋಹಲವನ್ನ ಪುನಃ ಇನ್ನೊಂದು ಬಾರಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಗೀತ್ಯಾ ಮಹತ್ಯಾ ಕಲಕಂಠಕಂಠ್ಯಾ ವಿಕಾಸಮಾದತ್ತ ತದಾ ಪ್ರಿಯಾಲಃ ತನ್ಮಂಜರಿ ಷಟ್ಚರಣಾಲಿಗೀತ್ಯಾ ವಿಯೋಗಿನಿ ಚಿತ್ರಮಿದಂ ವಿಷಾದಂ. ಒಬ್ಬ ಕಿನ್ನರ ಕಂಠ ಕಲಕಂಠಿ ಕಂಠ್ಯಾಹ, ಕಿನ್ನರಿಯರ ಕಂಠದಂತೆ ಅತ್ಯಂತ ಇಂಪಾದ ಧ್ವನಿಯನ್ನ ತನ್ನ ಕಂಠದ ಮೂಲಕ ಸುರಿಸುವಂತಹ ಒಬ್ಬ ಸ್ತ್ರೀ ಈ ಪ್ರಿಯಾಲ ಅನ್ನೋ ವೃಕ್ಷದ ಸಮೀಪಕ್ಕೆ ಬಂದು ತನ್ನ ಇಂಪಾದ ಧ್ವನಿಯಿಂದ ಹಾಡನ್ನ ಹಾಡ್ಲಿಕ್ಕೆ ಆರಂಭ ಮಾಡ್ತಾಳಂತೆ. ಆ ಸಂದರ್ಭದಲ್ಲಿ ಇಡೀ ವೃಕ್ಷ ಪೂರ್ತಿ ಹೂ ಬಿಡತ್ತೆ. ಹೂ ಬಿಟ್ಟಾಗ ಆಗ ಆ ಪ್ರಿಯಾಲ ವೃಕ್ಷದ ಹೂವಿನ ಗೊಂಚಲುಗಳಲ್ಲಿ ಅನೇಕ ತರಹದ ಜಾತಿಯ ದುಂಬಿಗಳೆಲ್ಲವೂ ಕೂಡ ಬಂದು ಕುಳಿತು ಹಾಡ್ಲಿಕ್ಕೆ ಆರಂಭ ಮಾಡಿದ್ವು. ಅವಾಗೇನಾಯ್ತು, ಒಂದೇ ದುಂಬಿ ಇದ್ರೆ ಆ ವೃಕ್ಷ ಸೆಟೆದು ನಿಲ್ಲತ್ತೆ. ಇಡೀ ದುಂಬಿಗಳ ಸಮೂಹವೇ ಆ ಹೂವಿನ ಮೇಲೆ ಕುಳಿತುಕೊಂಡಂತಹ ಸಂದರ್ಭದಲ್ಲಿ ಆ ಹೂವುಗಳು ಕೆಳಗಡೆ ಬಗ್ಗಲಿಕ್ಕೆ ಆರಂಭ ಮಾಡ್ತಾವೆ. ಅವಾಗ ತುಂಬಾ ದುಃಖವನ್ನ ಹೊಂದಿದಂತೆ ಆ ವೃಕ್ಷ. ಯಾಕೆ? ಹಿಂದೆ ಹೂ ಬಿಟ್ಟಾಗ ಸಂತೋಷದಿಂದ ಆ ಪ್ರಿಯಾಲ ವೃಕ್ಷ ನಗುತ್ತಾ ಇರುವಂತೆ ಕಾಣಿಸ್ತಾ ಇತ್ತು. ಈಗ ದುಂಬಿಗಳ ಭಾರದಿಂದ ಆ ಪ್ರಿಯಾಲ ವೃಕ್ಷ ದುಃಖವನ್ನ ಹೊಂದಿತೋ ಏನೋ ಅಂತ ಈ ರೀತಿಯಾಗಿ ಕವಿಗಳು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಷಟ್ಚರಣಾಲಿಗೀತ್ಯ ಅವಿಯೋಗಿನಿ ಸತಿ ವಿಷಾದಮಾಧತ್ತ. ವಿಷಾದಮಾಧತ್ತ ದುಃಖವನ್ನ ಅನುಭವಿಸಿತೋ ಏನೋ. ಯಾಕೆ ಅಂತ ಹೇಳಿದರೆ, ಒಂದೇ ದುಂಬಿ ಬಂದು ಕುಳಿತುಕೊಂಡು ಇಂಪಾಗಿ ಹಾಡಿದರೆ ಅದನ್ನ ಕೇಳಬಹುದು. ಆದರೆ ಅನೇಕ ತರಹದ ದುಂಬಿಗಳ ಸಮೂಹವೇ ಅಲ್ಲಿ ಬಂತು ಅಂತ ಹೇಳಿದಾಗ ಆಗ ಆ ದುಂಬಿಗಳ ಭಾರದಿಂದ ಆ ವೃಕ್ಷದಲ್ಲಿ ಬಿಟ್ಟಂತ ಹೂ ಅತ್ಯಂತ ದುಃಖವನ್ನ ಹೊಂದಿತು ಅನ್ನೋದನ್ನ ಕವಿಗಳು ಇಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ಇನ್ನೂ ಕೆಲವೊಂದು ಶ್ಲೋಕಗಳಲ್ಲಿ ಅನೇಕ ತರಹದ ಆ ದೋಹದವನ್ನ ವರ್ಣನೆಯನ್ನ